ಓಕೆ, ಒಂದು ಜಾತಿ ಲೆಕ್ಕಾಚಾರ, ಅಭಿವೃದ್ಧಿಯ ಲೆಕ್ಕಾಚಾರ ಮತ್ತು ಕುಟುಂಬ ರಾಜಕಾರಣ ಮತ್ತು ಅಲ್ಲಿರುವಂಥ ಒಳಜಗಳಗಳು, ಒಳೇಟುಗಳು ಮತ್ತು ಒಂದೇ ಕುಟುಂಬದಲ್ಲಿ ಎರಡೆರಡು ಇರೋದು ಈ ಎಲ್ಲ ಅಂಶಗಳನ್ನು ಆಧರಿಸಿ ಅಲ್ಲಿಯ ಮತದಾರ ಕೊಟ್ಟಿರುವಂಥ ಮಾಹಿತಿಯ ಆಧಾರದ ಮೇಲೆ ನಾವು ಈ ಸರ್ವೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಸ್, ಈಗ ಮತ್ತೊಂದು ಬಿಗ್ ಅಪ್ಡೇಟ್ ನಿಮ್ಮ ಅಶ್ವವೇಗ ನ್ಯೂಸ್ ಸ್ಕ್ರೀನ್ ಮೇಲೆ. ಬಾಗಲಕೋಟೆ ರಣಕಣದಲ್ಲಿ ರಣರೋಚಕ ಫಲಿತಾಂಶ ಫಿಕ್ಸ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ನೋ ಡೌಟ್, HY ಮೇಟಿ ಪುತ್ರ ಉಮೇಶ್ ಮೇಟಿ ಸೋಲಿಸಲು ಭಾರತೀಯ ಜನತಾ ಪಕ್ಷನೇ ರೆಡಿ ಆಗಿದೆಯಾ? ಘಟಾನುಘಟಿಗಳು ಸೇರಿ ಯತ್ನಾಳ್ ಸಾಥ್ ಪಡೆದಿರೋದು ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಕೊಂಚ ಮಟ್ಟದಲ್ಲಿ ಅಲ್ಲೇ ಅವರ ಪರವಾಗಿದೆ. ಈಗಾಗಲೇ ಪ್ಲಸ್ ಮೈನಸ್ ಪಾಯಿಂಟ್ಸ್ಗಳನ್ನು ನಿಮ್ಗೆ ಹೇಳಿದ್ದೀವಿ. ಆ ಆಧಾರದ ಮೇಲೆ ಈ ಒಂದು ಫಲಿತಾಂಶ ಇಲ್ಲಿ ನಿಗದಿ ಆಗ್ಬೋದು. ನಗರ ಪ್ರದೇಶದ ಮತದಾರರ ಜೊತೆ ಗ್ರಾಮಾಂತರದಲ್ಲಿ ಜಾತಿಯ ಒಂದು ಬಲೆ ಬೀಸ್ತಾ ಇರೋದು, ವೀರಶೈವ ಲಿಂಗಾಯತ ದಾಳವನ್ನ ಇಲ್ಲಿ ಕನ್ಸಿಡರ್ ಮಾಡಿರೋದು, ಕೆಲವು ಕಡೆ JDS ಮತ ಗಾಳ ಹಾಕ್ತಾ ಇದೆ. ಬಿಜೆಪಿ ಗೆಲ್ಲಿಸಲಿಕ್ಕೆ BY ವಿಜಯೇಂದ್ರ ಸೇರಿದಂತೆ BSY ಮತಬೇಟೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ. ಸಿದ್ದರಾಮಯ್ಯ ಅವರಿಗೆ ಮುಖಭಂಗ ಮಾಡೋಕೆ ಈ ಒಂದು ತಂತ್ರಗಳನ್ನು ಹೆಣಿಲಾಗ್ತಾ ಇದೆ. ಬಾಗಲಕೋಟೆ ಈಗಲೂ ಬಿಜೆಪಿ ಭದ್ರಕೋಟೆ ಅಂತ ಸಾಬೀತು ಮಾಡಲಿಕ್ಕೆ ಕಸರತ್ತು ನಡೀತಾ ಇದೆ. ಈವರೆಗಿನ ಗ್ರೌಂಡ್ ರಿಪೋರ್ಟ್ ಪ್ರಕಾರ ಸಮಬಲದ ಪೈಪೋಟಿ, ನೆಕ್ ಟು ನೆಕ್ ಫೈಟ್. ಅಶ್ವವೇಗ ಟೀಮ್ನ ಲೇಟೆಸ್ಟ್ ಸರ್ವೆ ಪ್ರಕಾರ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್ ಎಲ್ಲವನ್ನು ನೋಡಿ ಬಾಗಲಕೋಟೆ ರಣಕಣದಲ್ಲಿ ರಣರೋಚಕ ಫಲಿತಾಂಶ ಖಚಿತ, ಫಿಕ್ಸ್. HY ಮೇಟಿ ಪುತ್ರ ಉಮೇಶ್ ಮೇಟಿ ಸೋಲಿಸಲು ಬಿಜೆಪಿ ತಂತ್ರಗಳನ್ನ ಮಾಡ್ತಾ ಇದೆ. ಘಟಾನುಘಟಿಗಳು ಸೇರಿದಂತೆ ಯತ್ನಾಳ್ ಅವರನ್ನ ಅಫ್ಕೋರ್ಸ್ ಈಗಾಗಲೇ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಯತ್ನಾಳ್ ಏನ್ ಮಾತನಾಡಿದ್ರು ಸುದ್ದಿ ಆಗುತ್ತೆ, ಮಾತನಾಡದೇ ಇದ್ರೆ ಸೈಲೆಂಟ್ ಅಲ್ಲಿ ಇದ್ರೂ ಕೂಡ ಸುದ್ದಿ ಆಗುತ್ತೆ. ಭಾರತೀಯ ಜನತಾ ಪಕ್ಷದ ಒಬ್ಬ ಉಚ್ಚಾಟಿತ ನಾಯಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯ ಪರವಾಗಿ ಇಲ್ಲಿ ಪ್ರಚಾರ ಮಾಡ್ತಾ ಇರೋದು ದೊಡ್ಡ ಮಟ್ಟದ ಸುದ್ದಿ ಆಗಿದೆ. ಹಾಗಾಗಿ ಇಲ್ಲಿ ಯಾವ ಅಭ್ಯರ್ಥಿ ಗೆಲ್ತಾರೆ ಸೋಲ್ತಾರೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಯಾರು ಗೆಲ್ಸಿದ್ರು ಯಾರು ಸೋಲ್ಸಿದ್ರು ಅನ್ನುವ ವಿಚಾರಕ್ಕೆ ಪ್ರಾಮುಖ್ಯತೆ ಪಡೀಲಿ ಅನ್ನುವ ಒಳ ಮರ್ಮಗಳು ಇಲ್ಲಿ ಗೋಚರವಾಗ್ತಾ ಇದ್ದಾವೆ. ಮತದಾನದ ಹಿಂದಿನ ಕತ್ತಲ್ ರಾತ್ರಿ ತಂತ್ರಕ್ಕೆ ಕಾಂಗ್ರೆಸ್ ಹುಮ್ಮಸ್ಸು ತೋರಿಸ್ತಾ ಇದೆಯಾ? ಉಮೇಶ್ ಮೇಟಿ ಅವರ ಅನನುಭವ ಇಲ್ಲಿ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಬಾಗಲಕೋಟೆ ಈಗಲೂ ಕೂಡ ಬಿಜೆಪಿ ಭದ್ರಕೋಟೆ ಅಂತ ಸಾಬೀತು ಮಾಡಲಿಕ್ಕೆ ಸರ್ಕಸ್ ನಡೀತಾ ಇದೆ. ಇದು ಈವರೆಗಿನ ಗ್ರೌಂಡ್ ರಿಪೋರ್ಟ್. ಏನೇ ರ್ಯಾಲಿ ನಡೀತಾ ಇರಬಹುದು, ಅಭ್ಯರ್ಥಿಗಳ ಪರವಾಗಿ ನಾವು ಇದ್ದೀವಿ ಅಂತ ಜನಮನ ಗೆಲ್ಲುವ ನಿಟ್ಟಿನಲ್ಲಿ ಜನರು ಏನು ಬೇಕಾದರೂ ಹೇಳಬಹುದು. ಆದರೆ ಆಂತರಿಕ ಸರ್ವೆಯಲ್ಲಿ ಅಶ್ವವೇಗ ನ್ಯೂಸ್ ಬಹಳ ಜಾಗರೂಕತೆಯಿಂದ ಜಾಗ್ರತೆಯಿಂದ ಸಮಚಿತ್ತದಿಂದ ಯಾರ ಪರನೂ ಇಲ್ಲದೆ ಯಾರ ವಿರೋಧವೂ ಇಲ್ಲದೆ ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದ ಗೆಲುವಿಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ನಾವು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಿ ತೆಗೆದುಕೊಂಡಿರುವಂಥ ಗ್ರೌಂಡ್ ರಿಪೋರ್ಟ್ ಅದು ಅಶ್ವವೇಗ ನ್ಯೂಸ್ನಲ್ಲಿ ನಿಮ್ಮ ಮುಂದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೂಡ ನೇರವಾಗಿ ಬಾಗಲಕೋಟೆಗೆ ತೆರಳಬಹುದು ಅಂತ ಅನಿಸುತ್ತೆ. ಎಸ್, ಈಗ ನನ್ನ ಜೊತೆಗೆ ನನ್ನ ಕಲೀಗ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ವಿವೇಕ್ ಬಾಗಲಕೋಟೆಯಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವಿವೇಕ್, ಈಗಾಗಲೇ ಬಹಳ ಕುತೂಹಲ ಕೆರಳಿಸಿದೆ ಈ ಬಾರಿಯ ಉಪಸಮರ. ಅದು ದಾವಣಗೆರೆ ಇರ್ಬೋದು, ಬಾಗಲಕೋಟೆ ಇರ್ಬೋದು, ನಾವು ಯಾರಿಗೂ ಕಮ್ಮಿ ಇಲ್ಲ ರೀ ಅಂಥೇಳಿ ಬಾಗಲಕೋಟೆಯಲ್ಲಿ ದೊಡ್ಡ ಮಟ್ಟದ ಸಂಚಲನ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಬಾಗಲಕೋಟೆ ಸದ್ಯಕ್ಕೆ ಯಾರ ಪರವಾಗಿದೆ ಯಾರ ವಿರೋಧವಾಗಿದೆ ಅಂತ ಕೇಳಲ್ಲ, ನೀವು ಇಲ್ಲಿವರೆಗೂ ರಿಪೋರ್ಟ್ ಮಾಡಿದ ನಿಟ್ಟಿನಲ್ಲಿ ಏನು ಕುತೂಹಲ ಅನ್ನಿಸ್ತಾ ಇದೆ ವಿವೇಕ್ಗೆ? ಏನು ಕ್ಯೂರಿಯಾಸಿಟಿ ಅನ್ನಿಸ್ತಾ ಇದೆ? ಯಾವುದು ಈ ಬಾರಿಯ ಉಪಚುನಾವಣೆಯ ವಸ್ತು ಅನ್ನಿಸ್ತಾ ಇದೆ? ಗೋ ಅಹೆಡ್. ಎಸ್ ರಾಘವ್, ಇಲ್ಲಿವರೆಗೂ ಕೂಡ ಅಷ್ಟೇ ನಾವು ಬಾಗಲಕೋಟೆಯಲ್ಲಿ ಒಂದೆರಡು ಮೂರು ದಿನಗಳಿಂದ ಕೂಡ ಇಲ್ಲೇ ಕಾಲವನ್ನ ಕೂಡ ಕಳೀತಾ ಇದ್ದೀವಿ. ಒಂದಿಷ್ಟು ಜನರನ್ನ ಕೂಡ ಮಾತಾಡಿಸುವಂತ ಪ್ರಯತ್ನಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಸಿಗುವಂತ ಸೋರ್ಸ್ಗಳು ಮತ್ತು ಮಾಹಿತಿಗಳು ಏನು ಅಂತ ಹೇಳ್ತಾ ಹೋದ್ರೆ, ಒಂದು ಕಡೆ ಎಲ್ಲೋ ಒಂದ್ ಕಡೆ ನಗರ ಭಾಗದಲ್ಲಿ ಬಿಜೆಪಿಗೆ ಸಾಕಷ್ಟು ಜನ ಒಲವನ್ನ ತೋರಿಸ್ತಾ ಇದ್ರೆ, ಮತ್ತೊಂದು ಕಡೆ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಜನ ಕಾಂಗ್ರೆಸ್ ಕಡೆ ಒಲವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಈ ಕ್ಯಾಲ್ಕುಲೇಷನ್ಸ್ ಯಾವುದೇ ಸಂದರ್ಭದಲ್ಲಿ ಉಲ್ಟಾ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ
ಚುನಾವಣೆ ಹಿಂದಿನ ದಿನದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು ಅಂತಾನೆ ಹೇಳ್ಬೋದು. ಅದೇ ರೀತಿಯಾಗಿ ಈಗಿರುವಂತ ಸದ್ಯದ ವೇವ್ನ ಬಗ್ಗೆ ಮಾತನಾಡ್ತಾ ಹೋದ್ರೆ ಒಂದಿಷ್ಟು ಬಿಜೆಪಿಯ ಹಿರಿಯ ನಾಯಕರುಗಳು ಕೂಡ ಸಾಕಷ್ಟು ಜನ ಈಗ ಗ್ರಾಮೀಣ ಪ್ರದೇಶಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈ ಹಿಂದೆ ಕೂಡ ಅಷ್ಟೇ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಅಂದ್ರೆ 2023ರಲ್ಲಿ ಕೂಡ ಅಷ್ಟೇ ಚಿರಂತಿಮಠ ಅವರು ಸೋತಂತ ಸಂದರ್ಭದಲ್ಲಿ ಸಾಕಷ್ಟು ಅಧ್ಯಯನವನ್ನು ಕೂಡ ಅವರು ಮಾಡಿದ್ರು. ಮತ್ತೆ ಆ ರಿಪೋರ್ಟ್ ಅನ್ನ ತೆಗೆದುಕೊಂಡು ಈ ಬಾರಿ ಯಾವ ರೀತಿಯಾಗಿ ನಾವು ಅದನ್ನ ಔಟ್ಕಮ್ ಮಾಡಬೇಕು, ಏನ್ ಮಾಡಿದ್ರೆ ನಮಗೆ ಸುಲಭವಾಗುತ್ತೆ ಗೆಲ್ಲೋದಕ್ಕೆ ಅಂತ ಒಂದಿಷ್ಟು ರಿಸರ್ಚ್ ಗಳನ್ನ ಮಾಡಿ ಅವರು ಗ್ರಾಮೀಣ ಭಾಗಕ್ಕೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರಾಗಿರ್ಬೋದು ಅವರು ಕೂಡ ಈ ಕ್ಷೇತ್ರವನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ಪುತ್ರ ಆದಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇಲ್ಲೇ ಬಾಗಲಕೋಟೆಯಲ್ಲಿ ಕಳೆದ ಒಂದಿಷ್ಟು ದಿನಗಳೆಲ್ಲ ಇಲ್ಲೇ ಇಟ್ಕೊಂಡು ನಗರ ಭಾಗದಲ್ಲಿ ಯಾವ ರೀತಿಯಾಗಿ ನಾವು ಮತದಾರರನ್ನ ಸೆಳಿಬೇಕು ಅಂತ ಒಂದಿಷ್ಟು ಪ್ರಯತ್ನಗಳನ್ನ ಕೂಡ ನಡೆಸ್ತಿದ್ದಾರೆ. ಅಲ್ಲೂ ಕೂಡ ಅಷ್ಟೇ ಅವರು ಒಂದ್ ಕಡೆ ಸರ್ಕಾರದ ಭಾಗದವರು ಕಂಪ್ಲೀಟ್ಲಿ ನಗರದ ಮೇಲೆ ಫೋಕಸ್ ಮಾಡಿದ್ರೆ, ಬಿಜೆಪಿ ಅವರು ಎಲ್ಲರೂ ಕೂಡ ಗ್ರಾಮೀಣ ಭಾಗದ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಯಾರಿಗೆ ಇದಕ್ಕೆ ಮುನ್ನಡೆ ಆಗುತ್ತೆ, ಯಾರಿಗೆ ಹಿನ್ನಡೆ ಆಗುತ್ತೆ ಅಂತ ಕೊನೆ ದಿನದವರೆಗೂ ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಸದ್ಯದ ಮಟ್ಟಿಗೆ ಈ ರೀತಿಯಾದ ವಾತಾವರಣ ಕೂಡ ಇಲ್ಲಿ ಪಿಚ್ ಆಗ್ತಾ ಇದೆ. ರಾಘವ್, ವಿವೇಕ್, ಈ ಬಾರಿಯ ಈ ಕುತೂಹಲ ಈ ಮಟ್ಟದ ದೊಡ್ಡ ಮಟ್ಟದ ಒಂದು ಸಂಚಲನ ಸೃಷ್ಟಿ ಮಾಡಲಿಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗಬಹುದು ಅಂತ ಅನ್ನಿಸ್ತಾ ಇದೆ? ಯಾಕಂತ ಹೇಳಿದ್ರೆ ಘಟಾನುಘಟಿ ನಾಯಕರು ಎಲ್ಲ ಟೈಮಲ್ಲೂ ಬರ್ತಾರೆ. ಯತ್ನಾಳ್ ಅವರ ಈ ಒಂದು ಪ್ರಚಾರ ಇಲ್ಲಿ ಯಾವ ರೀತಿ ಸದ್ದು ಮಾಡ್ತಾ ಇದೆ, ಅವರ ಬಗ್ಗೆ ಯಾವ ರೀತಿಯಾದಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ? ಎಸ್ ರಾಘವ್, ಖಂಡಿತವಾಗ್ಲೂ ಕೂಡ ಅಷ್ಟೇ ಈ ಉಪಚುನಾವಣೆ ಏನಿದೆ ಎರಡೂ ಪಕ್ಷಗಳು ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಅಷ್ಟೇ ಬಿಜೆಪಿಯಲ್ಲಿ ಒಂದ್ ಕಡೆ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಏನಾದ್ರೂ ಕುತ್ತಾಗಬಹುದು ಅಂತ ಹೇಳಿ BY ವಿಜೇಂದ್ರ ಅವರು ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅವರ ತಂದೆ ಹಾಗೂ ಮಾಜಿ ಸಿಎಂ ಆದಂತ ಯಡಿಯೂರಪ್ಪನವರು ಕೂಡ ಅಷ್ಟೇ ದಾವಣಗೆರೆ ಹಾಗೂ ಬಾಗಲಕೋಟೆ ಎರಡರ ಮೇಲೂ ಕೂಡ ಫೋಕಸ್ ಅನ್ನ ಇಟ್ಟಿದ್ದಾರೆ. ಜೊತೆಗೆ ಸರ್ಕಾರ ಭಾಗದಲ್ಲಿ ಕೂಡ ಆದಂತವರು ಸಿದ್ದರಾಮಯ್ಯ ಅವರ ಆಗಿರ್ಬೋದು, ಅವರು ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ಏನಾದ್ರೂ ಸಿಎಂ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಅವರು ಕೂಡ ಅಷ್ಟೇ ಬಾಗಲಕೋಟೆಯಲ್ಲಿ 5 ರಿಂದ 6 ದಿನ ಟಿಪಿ ಹಾಕಿಸ್ಕೊಂಡು ಇಲ್ಲೇ ಒಂದು ಉಪಚುನಾವಣೆಗೆ 5 ರಿಂದ 6 ದಿನ ಸಿಎಂ ಅವರು ಉಳಿತಾರೆ ಅಂದ್ರೆ ಅವರಿಗೂ ದೊಡ್ಡ ಮಟ್ಟದ ಪ್ರತಿಷ್ಠೆ ಅಂತಾನೆ ಹೇಳ್ಬೋದು. ಜೊತೆಗೆ ಈಗ ಹೊಸದಾಗಿ ಬಿಜೆಪಿಯಿಂದ ಉಚ್ಚಾಟಿತ ಆಗಿದ್ರು ಕೂಡ ಅಷ್ಟೇ ಯತ್ನಾಳ್ ಅವರು ಬಿಜೆಪಿ ಅಭ್ಯರ್ಥಿ ಪರ ಬ್ಯಾಟ್ ಬೀಸೋದಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಅವರು ಈಗಾಗಲೇ ಕಳೆದ 3-4 ದಿನಗಳಿಂದ ಕೂಡ ಅಷ್ಟೇ ಚರಂತಿಮಠ ಅವರ ಪರವಾಗಿ ಒಂದಿಷ್ಟು ಚುನಾವಣೆಯಲ್ಲಿ ಪ್ರಚಾರ ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಆಸ್ ದ ಸೇಮ್ ವೇ ನಾವು ಕೂಡ ಅಷ್ಟೇ ಇವತ್ತು ಅವ್ರ ಜೊತೆಗೆ ಒಂದಿಷ್ಟು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ಭೇಟಿ ನೀಡಿದ್ವಿ. ಅಲ್ಲಿ ಕಂಡು ಬಂದಂತ ದೃಶ್ಯಾವಳಿಗಳು ಏನಂದ್ರೆ, ಆದ್ರೆ ಯತ್ನಾಳ್ ಅವರು ಬಂದಂತ ಸಂದರ್ಭದಲ್ಲಿ ಜನ ದೊಡ್ಡ ಮಟ್ಟದಲ್ಲೇ ಸೇರ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಕೂಡ ಅದು ಎಲ್ಲವೂ ಕೂಡ ಬಿಜೆಪಿಗೆ ಆ ವೋಟ್ಗಳು ಟರ್ನ್ಔಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಯಾಕಂದ್ರೆ ಸಾಮಾನ್ಯವಾಗಿ ಯತ್ನಾಳ್ ಅವರು ಮದ್ದೂರ್ಗೆ ಹೋದ್ರು ಕೂಡ ಜನ ಸೇರ್ತಾ ಇದ್ರು. ಆ ರೀತಿಯಾಗಿ ಕರ್ನಾಟಕದಾಗ ಯಾವುದೇ ಭಾಗಕ್ಕೆ ಹೋದ್ರು ಜನ ಸೇರ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲೂ ಕೂಡ ಜನ ಸೇರ್ತಾ ಇದ್ದಾರೆ. ಇದು ವೋಟ್ ಟರ್ನ್ಔಟ್ ಆಗುತ್ತಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಾಗಿರುತ್ತೆ. ಚರಂತಿಮಠ ಅವ್ರದ್ದು ನಂದು. ಥ್ಯಾಂಕ್ ಯು ವಿವೇಕ್. ಫೈನ್. ಯಾರ ಪರವಾಗಿ ಬ್ಯಾಟ್ ಬೀಸ್ತಾರೋ, ಬೌಲಿಂಗ್ ಮಾಡ್ತಾರೋ, ಫೀಲ್ಡಿಂಗ್ ಮಾಡ್ತಾರೋ, ಆದರೆ ಅಶ್ವವೇಗ ನ್ಯೂಸ್ನ ಕಳಕಳಿ ಕಾಳಜಿ ಇಷ್ಟೇ, ಪ್ರಜ್ಞಾವಂತ ಮತದಾರರಾಗಬೇಕು, ಪ್ರಬುದ್ಧ ಮತದಾರರಾಗಬೇಕು, ಸೂಕ್ತ ಅಭ್ಯರ್ಥಿಯನ್ನು ಅಂದರೆ ಈ ಯಾವ ಸಂಚಲನಗಳಿಗೆ ಕಿವಿಗೊಡದೆ ಮನಸೋಲಿದೆ ನಿಮ್ಮ ಒಂದು ವಿವೇಚನೆಯನ್ನು ಆಧರಿಸಿ ವೋಟ್ ಮಾಡಬೇಕು. ಯಾಕಂತ ಹೇಳಿದರೆ ಬಹಳಷ್ಟು ದಿನಗಳು ಇಲ್ಲ. ಪ್ರತಿ ಬಾರಿ ಕೂಡ ನಾವು ಚುನಾವಣೆಯನ್ನು ಪ್ರಜಾಪ್ರಭುತ್ವದ ಹಬ್ಬ ಅಂತ ಕರೆದ್ರೆ ಸಾಕಾಗಲ್ಲ. ಆ ಹಬ್ಬ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸಾಗಬೇಕು ಅನ್ನೋದಷ್ಟೇ ನಮ್ಮ ಕಳಕಳಿ. ಎಸ್, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸ್ವಲ್ಪ ದೊಡ್ಡ ಮಟ್ಟದ ಒಂದು ಅಲೆಯನ್ನು ಅಲ್ಲಿ ಸೃಷ್ಟಿ ಮಾಡಿದೆ, ಗೆಲ್ಬೋದು ಅನ್ನೋ ಲೆಕ್ಕಾಚಾರ ಅಲ್ಲಿದೆ. ಇಲ್ಲಿ ಬಾಗಲಕೋಟೆಯಲ್ಲೂ ಕೂಡ ನಾವೇನು ಕಮ್ಮಿ ಇಲ್ಲ ರೀ ಅನ್ನುವ ಒಂದು ಕುತೂಹಲ ದೊಡ್ಡ ಮಟ್ಟದಲ್ಲೇ ಇದೆ. ಹಾಗಾಗಿ ಅಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋದು ಅಶ್ವವೇಗ ನ್ಯೂಸ್ನ ಒಂದು ಸರ್ವೆ ರಿಪೋರ್ಟ್. ಇದು ಇಷ್ಟೊತ್ತು ನಿಮಗೆ ಸಿಕ್ಕಂಥ ಒಂದು ಅಪ್ಡೇಟ್ಸ್. ಹಾಗಾಗಿ ಅಶ್ವವೇಗ ನ್ಯೂಸ್ನ ನೀವು ಫಾಲೋ ಮಾಡ್ತಾಯಿರಿ, ವಾಚ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಲಿ ಅಂತ ಹೇಳ್ತಾ ಈ ಹೊತ್ತಿನ ಈ ಒಂದು ಬಿಗ್ ಬುಲೆಟಿನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.